ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಎಸ್ಐಆರ್ ಅರಿವು ಕಾರ್ಯಕ್ರಮ ಏರ್ಪಡಿಸಿದ್ದು, ಈ ಅರಿವು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹಲವು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾಂಗ್ರೆಸ್ನ ನಡೆ ಮತಗಳನ್ನು ರಕ್ಷಿಸುವ ಕಡೆ ಎಂಬ ಕಾರ್ಯಕ್ರಮದ ಮೂಲಕ ಬೂತ್ ಮಟ್ಟದಿಂದಲೂ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳನ್ನು ನಡೆಸಲಾಯಿತು. ಬಿಎಲ್ಒ 2ಗಳಿಗೆ ಮತ ರಕ್ಷಣೆಯ ತರಬೇತಿಯನ್ನ ನೀಡುವುದಾಗಿ ಎಂದು ಆದಂ ಖಾನ್ ಅವರು ಜಾಗೃತಿ ಕರ್ನಾಟಕ ಕಾರ್ಯಕಾರಿ ಮಂಡಳಿ ಸದಸ್ಯರು ತಿಳಿಸಿದರು. ಎಸ್ಐಆರ್ನಲ್ಲಿ ಬರುವ ನಮೂನೆಗಳನ್ನು ಯಾವ ರೀತಿ ತುಂಬಬೇಕು ಎಂದು ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡರು. ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸದೃಢವಾಗಿದೆ ಎಂದು ತಿಳಿಸಿದರು. ಏನಿಲ್ಲ ಸವಾಲಿಲ್ಲ, ನಮ್ಗಾಲೆ 35 ವರ್ಷ ನೀರು ಕುಡಿದಿಲ್ಲ ರಾಜಕಾರಣದಲ್ಲಿ. ಹೌದು, ಎಸ್ಆರ್ದು ಒಂದು ಸವಾಲಿನ ಕೆಲಸ ಇದು. ಯಾಕಂದ್ರೆ ಇದು ಸಿಟಿಲಿ ಆದರೆ ಎಜುಕೇಟೆಡ್ ಆದರೆ ಬಹಳಷ್ಟು ಬೇಗನೆ ಅದು ಅರ್ಥ ಮಾಡ್ಕೋತಾರೆ. ಬಟ್ ಇದು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ಒಂದಷ್ಟು ಈ ಮೊಬೈಲ್ ಯೂಸ್ ಮಾಡೋಂಥ ವಿಚಾರಗಳಾಗ್ಬೋದು, ನೆಟ್ವರ್ಕು ಅವೆಲ್ಲ ತುಂಬ ನಮ್ಮ ಹಲವಾರು ಸಮಸ್ಯೆಗಳಿವೆ. ಆದರೂ ಕೂಡ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಂದೇ ಆದಂಥ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ ಎಸ್ಐಆರ್ ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಸರ್, ನಿಮ್ಮ ಮುಂದಿನ ಟಾಸ್ಕ್ ಏನು ಟಾಸ್ಕ್ ಅಂದ್ರೆ ನಿಲುವು ಅಂದರೆ ಪಕ್ಷ ಗಟ್ಟಿಗೊಳಿಸಲಿಕ್ಕೆ ಏನೇನು ಕಾರ್ಯಕ್ರಮ? ನಮ್ಮದೇ ಆದಂಥ ಬೇರೆ ನೋಡ್ರಿ, ನಾನು ಸಂಘಟನೆಗೆ ಹೊಸಬ ಅಲ್ಲ, ಫಂಕ್ಷನ್ ಮಾಡೋಕ್ಕೆ ಹೊಸಬ ಅಲ್ಲ, ಚುನಾವಣೆ ಮಾಡೋಕ್ಕೆ ಹೊಸಬ ಅಲ್ಲ. ಈಗಾಗಲೇ ನಮ್ಮ ಕುಟುಂಬ ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಅನುಭವ ಇರುವಂಥದ್ದು. ಈಗ ನಾನು ಕೂಡ 20 ವರ್ಷ ಆಯಿತು. 5 ಚುನಾವಣೆ ಫೇಸ್ ಮಾಡಿದ್ದೀನಿ, 3 ಗೆದ್ದಿದ್ದೀನಿ, 2 ಸೋತಿದ್ದೀನಿ. ಮುಂದೆ ಕೂಡ ಹೇಳಿದ್ನಲ್ಲ ಅವತ್ತೇ, 2008 ಗೆದ್ದಿದ್ದೀನಿ MLA, 2018 MLA ಗೆದ್ದಿದ್ದೀನಿ, 2028 MLA ನಾವು ಗೆಲ್ತೀವಿ. 100% ಗ್ರಾಮಾಂತರದಲ್ಲಿ ಗೆಲ್ಲೋದು. ಸರ್, ಈಗ ಮೊನ್ನೆ ಪೋಸ್ಟ್ ವಾರ್ ಅಭಿಯಾನದ ಬಗ್ಗೆ ಏನು ಹೇಳ್ತೀರಾ? 100% ರೀ, ನಮ್ಗೆ ಖುಷಿ ಆಯಿತು, ನಮ್ಗೆ ಖುಷಿ ಆಗಿದೆ. ಇನ್ನೊಂದು ಆಕ್ಟಿವ್ ಮಾಡೋಕ್ಕೆ ಅವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲೇ ಇದ್ರು ಕೂಡ ತುಮಕೂರು ಟೈಗರ್ ಬಾರೋ ಅಂತಾರೆ. ಎಲ್ಲೇ ನೋಡಲಿ, ನಾನು ಎಷ್ಟೇ ದೂರ ಜನ ನಿಂತ್ಕಡೆ ತುಮಕೂರು ಟೈಗರ್ ಬಾರೋ ಅಂತಾರೆ. ಆ ವಿಶ್ವಾಸ ಇದೆಯಲ್ಲ, ಸೊ ಆ ಜೋಶ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇದ್ದೇ ನಮಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ನಮಗೆ ಶಕ್ತಿ ಕೊಟ್ಟಿದ್ರು, ಅದಕ್ಕಿಂತ ಒಂದಷ್ಟು ಹೆಚ್ಚು ಶಕ್ತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾರೆ. ಹಾಗಾಗಿ ನಾನು ಪಕ್ಷ ಕಟ್ಟಿಲ್ಲ. ಈಗ ಕುಮಾರಸ್ವಾಮಿ ನಾವು ಶಕ್ತಿ ಮೇಲೆ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೇ ಈಗ ನಾವೇ CM ಇದ್ದ ನಿಮ್ಗೆ ಗೊತ್ತಾಗಲಿ, ನಮ್ಮ ತಾಲೂಕಲ್ಲಿ ನಾವೇ CM ಇದ್ದಂಗೆ ನಿಮ್ಗೆ ಗೊತ್ತಾ. MP ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ತುಂಬ ಒಳ್ಳೆಯವರಾಗಿದ್ದರು. ಯಾರೋ ಮುದ್ದನ್ಮೇಗೌಡರು ಭಾಳ ತುಂಬ ಒಳ್ಳೆ ವ್ಯಕ್ತಿ, ಜಂಟ್ಲ್ಮ್ಯಾನು. ಪಾಪ ಅವ್ರದ್ದು ದುಡ್ಡಿಲ್ಲ ಅಷ್ಟೇ, ವ್ಯಕ್ತಿತ್ವ ತಗೊಂಡ್ರೆ ಈಸ್ ಎ ಡೈಮಂಡ್. ಯಾರೋ ಮುದ್ದನ್ಮೇಗೌಡರು ದುಡ್ಡಿಲ್ಲ ಅಂತ ಜನ ಸೋಲ್ಸೋದು ಅಷ್ಟೇ. ಈ ಜಿಲ್ಲೆಯಲ್ಲಿ ದುಡ್ಡು ಹೆಚ್ಚು ಖರ್ಚು ಮಾಡೋದು BJPನವರು ಗೆದ್ದರಷ್ಟೇ. ಅಷ್ಟು ದುಡ್ಡು ಏನಾದ್ರು ನಮ್ಮ ಮುದ್ದನ್ಮೇಗೌಡ ತೆಗೆದ್ರೆ ಇವರ 50,000 1 ಲಕ್ಷ ಓಟು ಗೆಲ್ಲೋರು ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಅವತ್ತಿನ ಟೈಮಲ್ಲೇ ನಾನು ಬಂದು 5 ತಿಂಗಳಾಗಿತ್ತು ಕಾಂಗ್ರೆಸ್ಗೆ. ಮುದ್ದನ್ಮೇಗೌಡರು ಆಗ್ಬೋದು, ನಮ್ಮ ಕಾರ್ಯಕರ್ತರ ಸಹಕಾರ ಎಲ್ಲರೂ ಒಟ್ಟುಗೂಡಿ 72,000 ತಂದ್ವಿ ಕಾಂಗ್ರೆಸ್ನಲ್ಲಿ. 20 ವರ್ಷದಿಂದ 10 ವರ್ಷ ದಾಟಿರಲಿಲ್ಲ ಕಾಂಗ್ರೆಸ್ ಈ ತಾಲೂಕಲ್ಲಿ. ಎಷ್ಟೇ ಕೇವಲ 5 ತಿಂಗಳಲ್ಲಿ 72,000 ತಂದಿದ್ದೀವಿ. ಹಣ ಇಲ್ಲ, ಕಾಸಿಲ್ಲ, ಪೆಟ್ರೋಲ್ ಇಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ಇವತ್ತು ಶಕ್ತಿ ಗೌರಿಶಂಕರ್ ಎಲ್ಲ ಶಕ್ತಿ ಐತಿ. ನಮ್ಮ ಚುನಾವಣೆ ನಿಮಗೆ ಗೊತ್ತಾಯ್ತಲ್ವೇ, ಕಾದ್ ನೋಡಿ ರಿಸಲ್ಟ್ ಏನಾಗುತ್ತೆ. ಪೋಸ್ಟ್ ವಾರ್ ಬಗ್ಗೆ ಏನು ಹೇಳ್ತೀರಾ? ಮಾಡಲಿ ನೋಡ್ರಿ, ಈಗ ನಾವೇನು ಯಾರ ಹೆಸರು ಉಲ್ಲೇಖಿಸಿಲ್ಲ, ಯಾರ ಹೆಸರು ಪ್ರಸ್ತಾಪನೆ ಯಾರು ಕೊಟ್ಟಿಲ್ಲ. ಈಗ ಇಡೀ ಸ್ಟೇಟಲ್ಲಿ ಒಂದಷ್ಟು ಎಲ್ಲ MLAಗಳು ಅವರ ವಿರೋಧ ಪಕ್ಷ ಅಶೋಕ್ ಅವ್ರ ಮೇಲೆ ಅನುಮಾನ ಪುರ ಅಂತದ್ದು ಆಯ್ತಪ್ಪ, ನಾನು ಗಮನಿಸಿದ್ವಿ ಅದನ್ನು. ಅವರು ಮಾಡಿದ್ವಿ, ಗುಸು ಮಾತಾಡ್ತಾರೆ ವಿಧಾನಸೌಧದಲ್ಲಿ, ಗೊತ್ತಾ ಅದು. ಸೊ ಈಗ ಅವರ ಆರೋಪ ಬಂದಿರ್ತದೆ, ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಯ್ತಪ್ಪ. ಅದು ಬಿಟ್ಬಿಟ್ರೆ ಸುಮ್ಮನೆ ಏನೋ ಚರ್ಚೆ ಮಾಡೋದು. ಅವ್ರು ಯಾವಾಗಲೂ ನನ್ನ ಕಂಡ್ರೆ ಭಯ ಹಂಗೆ ಹೇಳ್ತಾರೆ ಅಷ್ಟೇ. ಭಯ ಏನು ಮಾಡೋಕ್ಕಾಗ್ತದೆ, ನನ್ನ ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ ಐತೆ. ಹಂಗಾಗಿ ನನ್ನ ಹೆಸರು ಹೇಳ್ಬೇಕಲ್ಲಿ. ಹೆಸರು ಹೇಳ್ದವ್ರೆ ಟಿವಿ ತೋರ್ಸೋವಲ್ಲ. ಇತ್ತೀಚೆಗೆ ಲವ್ ಇತ್ತು, ಭಯ ಆಯ್ತು ಸರ್. ಯಾವ ಲವ್ ರೀ? ಮನೆಯಲ್ಲ ನಮ್ಮ ನೋಡ್ರಿ, ರಾಜಕಾರಣ ಬಿಟ್ರೆ ಲವ್ವೇ ಇಲ್ಲ ಅನ್ನಲ್ಲ. ರಾಜಕಾರಣ ಹೊರತುಪಡಿಸಿದ್ರೆ ಲವ್ವೇ ಪ್ರೀತಿ ಐತಿ ಇಲ್ಲ ಅನ್ನಲ್ಲ. ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಈಸ್ ಎ ಸೀನಿಯರ್ ಸಿಟಿಸನ್. ಐ ರೆಸ್ಪೆಕ್ಟ್ ಹಿಸ್ ಏಜ್. 61 ವರ್ಷ ಅವ್ರಿಗೆ. ನಾನು ಗೌರವ, ಅವ್ರ ಏಜಿಗೆ ಗೌರವ ಕೊಡ್ತೀನಿ, ನಾನು ಅಧಿಕಾರಕ್ಕೆ ಗೌರವ ಕೊಡ್ತಾ ಇಲ್ಲ. ಬಟ್ ರಾಜಕಾರಣಕ್ಕೆ ಬಂದ್ರೆ ನಾವು ಇರೋದಿಲ್ಲ. ನೀವು ಕೋರ್ಟ್ ಗೌರವ ತಗೋಬೇಕಲ್ಲ ಸರ್? ತಗೋತಾರೆ ಬಿಡಿ, ಮುಂದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.